ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ನನಗೆ ಇವಾಗ ಜಾಮೂನ್ ಮಾಡಬೇಕು ಅಂತ ಅನಿಸ್ತಿದೆ, ಬಟ್ ತಿನ್ನಬೇಕು ಅಂತ ಅನಿಸ್ತಿದೆ. ಸೊ ಆಚೆ ಹೋಗಿ ನಾನು ತೊಗೊಂಬರೋಕ್ಕಾಗಲ್ಲ. ಸೊ ಇಲ್ಲಿಂದ ನನಗೆ ಒಂದು 2-3 ಕಿಲೋಮೀಟ್ರ್ ಆಚೆ ಹೋಗಬೇಕು. ಸೊ ಅದಕ್ಕೆ ನನ್ನ ಹತ್ರನೇ ಇವಾಗ ಒಂದು ಜಾಮೂನ್ ಪ್ಯಾಕೆಟ್ ಇದೆ. ಸೊ ಬೈ ಒನ್ ಗೆಟ್ ಒನ್ ಆಡಿ ತೊಗೊಂಬಂದು ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಇದರಲ್ಲಿ ಜಾಮೂನ್ ಮಾಡೋಣ ಅಂದ್ಕೊಂಡಿದ್ದೀನಿ ಒಬ್ಬನಿಗೋಸ್ಕರ. ಸೊ ಅದಕ್ಕೆ ಇವಾಗ ನನಗೆ ಇಂಗ್ರೀಡಿಯೆಂಟ್ಸು ಇದೆ. ಸೊ ನಾನು ಇವಾಗ ಒಂದು ಪ್ಲೇಟ್ಗೆ ಹಸಿಟ್ಟು ಹಾಕೊಂಡಿದ್ದೀನಿ, ಜಾಮೂನ್ ಹಸಿಟ್ಟು. ಸೊ ಇದಕ್ಕೆ ಹಾಲು ಬೇಕು, ಬಟ್ ನಮ್ಮ ಕಡೆ ಹಾಲು ಸ್ವಲ್ಪ ಸಿಗೋದು ಕಷ್ಟ. ಸೊ ಅದಕ್ಕೆ ನಾನು ಇವಾಗ ಇದಕ್ಕೆ ನೀರು ಹಾಕೋಣ ಅಂತ ಅನ್ಕೊಂತೀನಿ. ಬಟ್ ನಂಗೆ ಗೊತ್ತಿಲ್ಲ ಹಿಂಗೆ ಬರುತ್ತೆ ಅಂತ, ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಸೊ ಚೆನ್ನಾಗಿ ಬಂದರೆ ನಿಮಗೆ ರಿವ್ಯೂ ಕೊಡ್ತೀನಿ. ನೀರು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ನೋಡೋಣ. ಸೊ ಇವಾಗ ಹಸಿಟ್ಟೆಲ್ಲ ನೋಡಿ ಮಾಡ್ಕೊಂಡು ಲೋ ಒಂದು ಶೇಪ್ ಮಾಡ್ಕೊತೀನಿ. ಸೊ ಅದಾಗಿದ ತಕ್ಷಣ ಇವಾಗ ನೀರು ಹಾಕೋತೀನಿ. ಇವಾಗ ಸೊ ಅಂತ ಹಾಲಿಲ್ಲ ಅದನ್ನ ಕಾರಣ ಸೊ ನೀರು ಹಾಕೊತೀನಿ. ಸೊ ಇದನ್ನ ಹಿಟ್ಟು ಥರ ಮಾಡ್ಕೊಬೇಕು, ಕಲಾಯಿಸ್ಕೊಂಡು. ಸೊ ನೀವು ಹಸಿಟ್ಟು ಹಿಟ್ಟು ಮಾಡ್ತಿರೋ ಸೊ ಅದೇ ಥರ ಇವನ್ನ ಗಟ್ಟಿಗೆ ಕಳಿಸ್ಕೋಬೇಕಿದು. ಹಾಲು ಮರ ಚೆನ್ನಾಗಿರುತ್ತೆ, ಬಟ್ ನಮ್ಮ ಸೈಡ್ ಸಿಗಲ್ಲ. ಹಾಲೆಲ್ಲ ಬೇಕು ಅಂತಂದರೆ 2-3 ಕಿಲೋಮೀಟರ್ ದೂರ ಹೋಗಬೇಕು. ಸೊ ನಾನು ಇವತ್ತು ಅದಕ್ಕೆ ಇವಾಗ ಫ್ರೈಡೇ ಅಲ್ವಾ, ಏನೋ ತಿನ್ನಬೇಕು ಅಂತ ಅನಿಸ್ತು, ಬಟ್ ನಮಗೆ ಮಾಡ್ಕೊಳ್ಳೋ ಯಾರಿಲ್ಲ. ಸೊ ಬ್ಯಾಚುಲರ್ ಅಲ್ವಾ. ಸೊ ನಿಮಗೆ ಗೊತ್ತಲ್ಲ, ಬೆಂಗಳೂರು ಬಂದರೆ ಬ್ಯಾಚುಲರ್ಸ್ಗೆ ಎಷ್ಟು ಕಷ್ಟ ಅಡುಗೆ ಮಾಡೋದು ನೋಡಿ ಗಂಟ ಇರೋದು. ಸೊ ಆಚೆ ಹೋಗಿ ಅಫೋರ್ಡ್ ಮಾಡೋಂತ ಅಷ್ಟು ಬಜೆಟ್ ನಮ್ಮ ಹತ್ರ ಇಲ್ಲ ಅವರು. ಸೊ ಇರೋದಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು. ನೋಡೋಣ ಹೆಂಗೆ ಗೊತ್ತಿಲ್ಲ, ಅದು ನೀರಲ್ಲಿ ಮಾಡ್ತಿರೋದು. ಸೊ ಇವಾಗ ಒಂದು ಉಂಡೆ ಮಾಡ್ಕೊಂಡಿದ್ದೀನಿ. ಸೊ ಒಬ್ಬನಿಗೋಸ್ಕರ ಎಷ್ಟು ಬೇಕೋ ಅಷ್ಟು. ಸೊ ಇದನ್ನ ಒಂದು 20-30 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ. ಅದು ಸೊ ಯಾಕಂದ್ರೆ ಸ್ವಲ್ಪ ಇವಾಗ ನೀರು ಹತ್ರ ಮಾಡೋದು. ಸೊ ಆಮೇಲೆ ಈ ಥರ ಚಿಕ್ಕ ಉಂಡೆ ಮಾಡುವಾಗ ಗ್ರಾಕ್ ಆಗೋದು. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಉಂಡೆ ಮಾಡಿಕೊಂಡು ಸೊ ಒಂದು ಬೇಕಾದ್ರೆ ಸೊ ನಾನು ಇಲ್ಲಿ ಹಿಂಗೆ ತಿಕ್ಬಿಟ್ಟು ಮುಚ್ಚಿಟ್ಟು ಸೊ ಒಂದು 20-30 ಮಿನಿಟ್ಸ್ ಸರ್ ಮತ್ತೆ ಬರ್ತೀನಿ. ಸೊ ಇವಾಗ ಇದು ಉಂಡೆ ಆಗಿದೆ. ಸೊ ಇದನ್ನ ರೌಂಡ್ ರೌಂಡ್ ಮಾಡ್ಕೊಬೇಕು. ಚಿಕ್ಕ ಸರಿ ಈ ಕಡೆ ಜಾಮೂನ್ ತಿಂತಿದೆ, ಅದು ಚೆನ್ನಾಗಿದೆ. ಅದು ಇವಾಗ ಈ ಥರ ಜಾಮೂನ್ ಎಲ್ಲೂ ಸಿಗಲ್ಲ. ಇವಾಗ ಚಿಕ್ಕದಾಗೆ ಬಿಡಿಸ್ಕೊಳ್ಳೋದು, ಈ ಥರ ರೌಂಡ್ ಮಾಡ್ಕೊಬೇಕು. ಸೊ ಟೋಟಲ್ ಆಗಿ 7 ಉಂಡೆ ಆಗಿದೆ. ಸೊ ನಾನು ಇವಾಗ ನೀರು ಹಾಕೊಂಡಿದ್ದೀನಿ. ಇವಾಗ ಸೊ ಇವಾಗ ಐದು ಫ್ಲೇಮಲ್ಲಿ ಇಡ್ತಾ ಇದ್ದೀವಿ ನಾವು ನೀರದು. ಸೊ ನೀನು ಕುದ್ದಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಸಕ್ಕರೆ ಆದಮೇಲೆ ಏಲಕ್ಕಿ. ಸೊ ಏಲಕ್ಕಿ ಆಗಿದ ತಕ್ಷಣ ನೋಡಿ ಹೆಂಗೆ ಚೆನ್ನಾಗಿ ಬಂದಿದೆ ಅಂತ. ಚೆನ್ನಾಗಿ ಬಂದಿಲ್ಲ ಅಂತ ಗೊತ್ತು, ಬಟ್ ಏನು ಮಾಡೋಕ್ಕಲ್ಲ. ನೀರು ಮಾಡಿದ್ದು ಸ್ವಲ್ಪ ಪರ್ಫೆಕ್ಟ್ ಮಾಡಬಲ್ಲ, ಬಟ್ ಕಲಿತೀನಿ ಮುಂದೆ ಒಂದು ಪರ್ಫೆಕ್ಟ್ ಮಾಡೋದು. ಸೊ ಸದ್ಯಕ್ಕೆ ಇವಾಗ ಟೋಟಲಾಗಿ ಒಂದು 7 ಆಗಿದೆ. ಸ್ವಲ್ಪ ಕದಗಾಗಿದ್ದರಿಂದ ಏನು ಮಾಡೋಕ್ಕಲ್ಲ. ಫಸ್ಟ್ ಟೈಮ್ ಇಲ್ಲಿ ರೂಮಲ್ಲಿ ಮಾಡ್ತಿರೋದು. ಸೊ ಇವಾಗ ನೀರು ಕುದಿಯಾಗಿದ್ದೀನಿ ಇವಾಗ. ಸೊ ಇವಾಗ ಇದಕ್ಕೆ ಶುಗರ್ ಹಾಕಬೇಕು. ಸೊ ಇವಾಗ ಶುಗರ್ ಇಷ್ಟು ತೊಗೊಂಡಿದ್ದು. ಸೊ ಶುಗರ್ ಇವಾಗ ಕುದಿಯೋಕ್ಕೆ ನೀರು ಹಾಕ್ತಾ ಇರೋದು. ನಾನು ಬೇಕು ಅನ್ಸುತ್ತೆ ಏಲಕ್ಕಿ ತಂದಿಲ್ಲ ಇವಾಗ. ಸೊ ಇವಾಗ ಶುಗರ್ ಪಾಕ ಆಗ್ತಿದೆ. ಇವಾಗ ಒಂದೊಂದಾಗಿ ಹಾಕ್ತೀನಿ ನಾವು. ಏಲಕ್ಕಿ ಮಸ್ಬಿಟ್ಟು ತಗೊಂಡ್ಬರೋದು. ಸೊ ಶುಗರ್ ಸ್ವಲ್ಪ ಹಾಕಬೇಕಾಯ್ತು, ಬಟ್ ಸಾಕ್ಬಿಟ್ಟು ಮಾಡೋಣ. ನಾವು ಜಾಸ್ತಿ ಶುಗರ್ ತಿನ್ಬಿಟ್ಟು ಶುಗರ್ ಕಾಯಿಲೆ ಬಂತು. ಸೊ ಏಲಕ್ಕಿ ಇಲ್ಲ, ಏಲಕ್ಕಿ ಹಾಕ್ಬಿಡ್ತಾರೆ, ಬಟ್ ಎಲ್ಲ ಸಿಗ್ತದೆ ಏಲಕ್ಕಿ. ಅದು ಬೇಡ ನೆಕ್ಸ್ಟ್ ನಾವು ಮಾಡೋದಾಯಿತು ಏಲಕ್ಕಿ ಒಂದು ಅಲ್ಲ ಬಿಡಿ ಬೇಡ. ಸೊ ಫೈನಲ್ ಆಗಿ ಜಾಮೂನ್ ಬಂದು ರೆಡಿ ಆಗ್ತಿದೆ. ನೋಡೋಣ, ಇದಾಗಿದ ತಕ್ಷಣ ನನಗೆ ಟೇಸ್ಟ್ ಬಗ್ಗೆ ಹೆಂಗಿದೆ ಇರುತ್ತೆ ಅಂತ. ಸೊ ಗೈಸ್ ಇವಾಗ ಬನ್ನಿ, ಇವಾಗ ಟೇಸ್ಟ್ ಮಾಡೋಣ ಹೆಂಗಿದೆ ಇರುತ್ತೆ ಅಂತ. ಸೊ ನನ್ನ ಹತ್ರ ಇದು ಕಪ್ಪೆಲ್ಲ ಇರೋಲ್ಲ. ಸೊ ನಾನು ಟೇಸ್ಟ್ ಮಾಡ್ತೀನಿ.